ನಿನ್ನೆ ನಮ್ಮ ಹಾಸ್ಟೆಲ್ ಪೂರ RCB ಫ್ಯಾನ್ಸ್ದೇ ಅವಳಿ 1 ಗಂಟೆ ಆದರೂ ಯಾರೂ ಮಲಗಿರಲಿಲ್ಲ. ನಮ್ಮ ರೂಮ್ಮೇಟ್ಸ್ ನಾವು ಯಾರೂ ಮಲಗಿರಲಿಲ್ಲ. ಕಪ್ ಲಿಫ್ಟ್ ಮಾಡೋ ಮೂಮೆಂಟ್ನ ನೋಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿತ್ತು, ಸೊ ತಿಂಡಿಗೆ ಹೋಗಲಿಲ್ಲ. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಜೀರಿಗೆ ನೀರು ಕುಡ್ಕೊಂಡು ನಿನ್ನೆ ಆಗಿರೋ ಮ್ಯಾಚ್ ಬಗ್ಗೆ ಇನ್ನೂ ಡಿಸ್ಕಷನ್ ನಿಲ್ಲಿಸಿಲ್ಲ ನಾವು. ಅದಾದಮೇಲೆ ಮಧ್ಯಾಹ್ನ ತನಕ ಒಂದು ಸ್ವಲ್ಪ ಓದ್ಕೊಂಡು ಸೊ ಹೊಟ್ಟೆ ಸಿತಾಯಿತ್ತು ಅಂತ ಗಂಜಿ ಮಾಡ್ಕೊಂಡಿದ್ದೆ. ಹಂಗೆ ಇವತ್ತು ಬೆಂಡೆಕಾಯಿ ಪಲ್ಯ ಟ್ರೈ ಮಾಡಿದ್ದೆ. ಆ್ಯಂಡ್ ಇವತ್ತು ನನ್ನ ಮಧ್ಯಾಹ್ನದ ಊಟ ಅನ್ನ, ಸಾಂಬಾರು, ಪಲ್ಯ, ಮಜ್ಜಿಗೆ ಮತ್ತು ಹಪ್ಪಳ. ಊಟ ಮಾಡಿಕೊಂಡು ಮತ್ತೆ ಓದೋಣ ಅಂತ ಬಂದರೆ ನನ್ನ ಫ್ರೆಂಡು ನಿದ್ದೆ ಹೊಡಿಯೋಕ್ಕೆ ಶುರು ಮಾಡಿದ್ಲು ಪಕ್ಕದಲ್ಲೇ ಬುಕ್ ಇಟ್ಕೊಂಡು. ಅದನ್ನು ನೋಡಿ ನನಗೂ ನಿದ್ದೆ ಬರೋಕ್ಕೆ ಶುರು ಆಯಿತು. ಸೊ ಫ್ರೆಶ್ ಅಪ್ ಆಗೋಣ ಅಂತ ಹೋಗಿದೆ. ಸ್ನಾನ ಮಾಡ್ಕೊಂಡು ಬಂದರೆ ಇನ್ನೊಬ್ರು ರೂಮ್ಮೇಟ್ ನಿದ್ದೆ ಮಾಡ್ತಾಯಿಲ್ಲ, ಸೊ ಲೈಟ್ ಹಾಕೋಕ್ಕಾಗಲಿಲ್ಲ, ಕತ್ಲಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ಸ್ನಾನ ಮಾಡಿಕೊಂಡು ಸ್ಕಿನ್ ಕೇರ್, ಹ್ಯಾಂಡ್ ಕೇರ್ ಎಲ್ಲ ಮುಗಿಸ್ಕೊಂಡೆ. ನನ್ನ ಹಾಗೆ ಹಾಸ್ಟೆಲಲ್ಲಿ PGಲಿ ಇರೋರು ಬೆಂಡೆಕಾಯಿ ಪಲ್ಯ ತಿನ್ನಬೇಕು, ಅದ್ರ ರೆಸಿಪಿ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊನ್ನೆ ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೆ, ಅದು ಇವತ್ತು ಡೆಲಿವರಿ ಇತ್ತು. ನಾನಂತೂ ಈ ಪ್ರಾಡಕ್ಟ್ಗೆ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ದೆ. ಇಷ್ಟಪ್ಪ ಬಾಕ್ಸಲ್ಲಿ ಏನಿದೆ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇದೆ ಅಂತ ಗೊತ್ತು. ಏನು ಅಂತ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತಿಗೆ ಇಷ್ಟೇ. ಮಿಸ್ ಮೆಂಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲಾ.